ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ನವರ ಒಂದು ಕರೆಂಟ್ ಎನರ್ಜಿ ಆಗಿರ್ಬೋದು ಅಥವಾ ಅವ್ರ ಮನಸ್ಸಿನ ಒಂದು ಫೀಲಿಂಗ್ಸ್ ಏನಿದೆ ಅಂತ ಹೇಳ್ಬಿಟ್ಟು. ಓಕೆ, ನಾಳೆ ಒಂದು ಸ್ಪೆಷಲ್ ಡೇ ಇದೆ, ಏನಂತ ಹೇಳಿದ್ರೆ ವ್ಯಾಲೆಂಟೈನ್ಸ್ ಡೇ ಅಲ್ವಾ. ಸೊ ಹಾಗಾಗಿ ತುಂಬ ಜನ ಇಲ್ಲಿ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಹಾಗೆ ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ, ಹಾಗೆ ಇಲ್ಲಿ ತುಂಬ ಜನ ಏನು ಹೇಳ್ಬೋದು ಸಪ್ರೇಷನಲ್ಲೂ ಇರ್ತೀರ ಅಲ್ವಾ. ಸೊ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಅವರೊಂದು ಫೀಲಿಂಗ್ಸ್ ಏನಿದೆ, ನಿಮ್ಮ ಮೇಲೆ ಅವ್ರಿಗೆ ಏನು ಫೀಲಿಂಗ್ಸ್ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಹಾಗೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ತೊಗೊಳ್ಲಿಕ್ಕೆ ಅಥವಾ ಪೆಂಡುಲಮ್ ರೀಡಿಂಗ್ ತೊಗೊಳ್ಲಿಕ್ಕೆ ಯಾರಿಗೆ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ, ಡೈರೆಕ್ಟಾಗಿ ಕಾಲ್ ಮಾಡ್ತೀರಾ, ಡೈರೆಕ್ಟಾಗಿ ಕಾಲ್ ಮಾಡೋ ಬದಲು ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ, ಹಾಗೆ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಪಾಸಿಟಿವ್ ವೇಯಲ್ಲಿ ನೀವೇನೀಗ ಕಷ್ಟಪಡ್ತಿದ್ದೀರ ನಿಮ್ಮ ಲೈಫಲ್ಲಿ, ಆ ಒಂದು ನೆಗೆಟಿವ್ ಥಾಟ್ಸ್ ಏನು ಬರ್ತಿದೆ ಅದನ್ನೆಲ್ಲದನ್ನು ರಿಮೂವ್ ಮಾಡಬೇಕು. ನಿಮ್ಮ ಒಂದು ಲೈಫಲ್ಲಿ ಆಗ್ತಿರುವಂಥ ಸಮಸ್ಯೆಗಳಿಗೆ ಯಾವುದರಿಂದ ಕಾರಣ, ನಿಮ್ಮ ಒಂದು ಥಾಟ್ಸ್ ಏನಿದೆ ಅದನ್ನೆಲ್ಲ ನೀವು ಕ್ಲಿಯರ್ ಮಾಡ್ಕೊಬೇಕು. ಅಂದರೆ ನೆಗೆಟಿವ್ ಥಾಟ್ಸ್ನೆಲ್ಲ ಕ್ಲಿಯರ್ ಮಾಡ್ಕೊಬೇಕು ಅಂತ ಇದ್ದರೆ ನನ್ನ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೆ ನೀವು ಜಾಯಿನ್ ಆಗಬೇಕು. ಓಕೆನಾ, ಯಾರೆಲ್ಲ ಜಾಯ್ನ್ ಆಗಲಿಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹೇಳಿದೆ ಡೀಟೇಲ್ಸ್ ಇದೆ ಅಂತ ಹೇಳ್ಬಿಟ್ಟು, ಅಲ್ಲಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಲೈಫನ್ನು ಇನ್ ಎ ಪಾಸಿಟಿವ್ ವೇಲಿ ಚೇಂಜ್ ಮಾಡ್ಕೊಳ್ಬೋದು. ಓಕೆ, ನೀವೇನು ಬಯಸ್ತೀರ ನಿಮ್ಮ ಲೈಫಲ್ಲಿ ಅದನ್ನು ನೀವು ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡುವಂಥ ಟ್ರಿಕ್ಗಳಾಗಿರ್ಬೋದು, ಅಥವಾ ನೀವೇನು ಮಿಸ್ಟೇಕ್ ಮಾಡ್ತಿದ್ದೀರ ನಿಮ್ಮ ಲೈಫಲ್ಲಿ ಅದನ್ನೆಲ್ಲ ನೀವು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಸಲ್ಲಿ ಕಲಿತೀರಾ. ಓಕೆನಾ, ಹಾಗೆ ಯಾರು ಇಂಟ್ರೆಸ್ಟೆಡ್ ಆಗಿದ್ದೀರಾ ಅವರು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಅವರ ಫೇಸ್ ನೆನ್ಪು ಮಾಡ್ಕೊಳ್ಳಿ, ಅವರ ಒಂದು ಫೇಸ್ ನೆನ್ಪು ಮಾಡ್ಕೊಳ್ಳಿ. ಅಂದರೆ ಫೋಟೋಸ್ ಇದ್ದರೆ ನೋಡಿ, ಆ್ಯಂಡ್ ಅವರ ಸ್ಮೈಲ್, ನಿಮಗೆ ಅವರ ಫೇಸ್ ಅದನ್ನೆಲ್ಲ ನೀವು ನೆನ್ಪು ಮಾಡ್ಕೊಳ್ಳಿ. ಓಕೆ, ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡಿಬಿಡಿ. ಓಕೆನಾ, ಈ ರೀಡಿಂಗ್ ನೋಡ್ತಾ ಇರಬೇಕಿದ್ರೆ ನೀವು ಏನಾದರೂ ಸ್ಟ್ರೆಸ್ಸಲ್ಲಿದ್ದೀರಾ ಅಥವಾ ಏನಾದರೂ ತುಂಬ ಟೆನ್ಷನ್ ಆಗ್ತಿದೆ ಅಂತ ಹೇಳಿದ್ರೆ ರಿಲೀಫ್ ಮಾಡಿಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಬಿಟ್ಟು ನೀವು ರೀಡಿಂಗ್ನ ವಾಚ್ ಮಾಡಿ. ಓಕೆನಾ, ಟೆನ್ಷನ್ ಮಾಡ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿಬಿಡಿ ಅಂತ ಹೇಳ್ತೀನಿ. ಓಕೆ, ಓಕೆ, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಅವರ ಫೇಸನ್ನು ನೆನ್ಪು ಮಾಡ್ಕೊಳ್ಳಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ನೀವು ನಿಮ್ಮ ಪರ್ಸನನ್ನು ಎಷ್ಟು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ, ನಿಮ್ಮ ಪರ್ಸನ್ ಅಷ್ಟೇ ಅವರು ದೂರ ಆಗ್ತಾಯಿದ್ದಾರೆ ಅಂತ ಅನ್ನಿಸ್ತಿದೆ. ಇಲ್ಲಿ ಅವರಿಗೂ ನಿಮ್ಮ ಮೇಲೆ ಪ್ರೀತಿ ಇದೆ, ಬಟ್ ಇಲ್ಲಿ ಅವರು ಹೇಳ್ತಾ ಇಲ್ಲ. ಓಕೆ, ಇಲ್ಲಿ ನೀವು ಕೊಟ್ಟಿರುವಂತಹ ಗಿಫ್ಟ್ಗಳನ್ನು ನೋಡ್ತಾ ಇರಬಹುದು. ಕೆಲವೊಬ್ಬರಿಗೆ ಇಲ್ಲಿ ನೀವು ಕೊಟ್ಟಂಥ ಗಿಫ್ಟ್ಗಳನ್ನೆಲ್ಲ ಅವರು ವಾಪಸ್ ನಿಮಗೆ ರಿಟರ್ನ್ ಆಗಿ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಓಕೆ, ತುಂಬ ಸಪ್ರೇಷನಲ್ಲಿದ್ದೀರಾ, ತುಂಬ ಅಲೋನ್ ಫೀಲ್ ಮಾಡ್ತಾ ಇದ್ದೀರಾ. ನೀವೊಂದು ಕಡೆ ಆಗಿದ್ದೀರಾ, ಅವರೊಂದು ಕಡೆ ಆಗಿದ್ದಾರೆ. ಓಕೆ, ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಪರ್ಸನಲ್ಲಿ. ಇಲ್ಲಿ ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ, ಥರ್ಡ್ ಪಾರ್ಟಿಯಿಂದ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಸಪ್ರೇಷನ್ ಅನ್ನೋದು ಆಗಿದೆ ಅಂತ ಅನ್ನಿಸ್ತಿದೆ ಇಲ್ಲಿ. ಸೊ ತುಂಬ ಕೋಪ ಮಾಡ್ಕೊಳ್ತಾರೆ ಅಂತ ಅನಿಸ್ತಿದೆ ನಿಮ್ಮ ಮೇಲೆ, ಅಥವಾ ರೀಸೆಂಟಾಗಿ ನೀವೇನೋ ಒಂದು ಜಗಳ ಮಾಡ್ಕೊಂಡಿದ್ದೀರಾ, ಅದರ ಬಗ್ಗೆ ತುಂಬ ಅವರು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಏನು ಆ ಥರ ಮಾತಾಡಿದ್ದೀರಾ, ಹರ್ಟ್ ಆಗೋವಾಗ ಏನು ಮಾತಾಡಿದ್ದೀರಾ
ಅದು ಅವ್ರಿಗೆ ತುಂಬಾ ನೋವಾಗಿದೆ, ಅವರ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ಅನಿಸ್ತಿದೆ. ಸೊ ಅವ್ರಿಗೆ ಆ ಒಂದು ಫೀಲಿಂಗ್ ಇದೆ, ನಾನು ನಿನ್ನನ್ನು ಎಷ್ಟು ನಂಬಿದ್ದೆ, ಬಟ್ ನೀನು ನನಗೆ ಹರ್ಟ್ ಆಗುವಾಗೆ ನೀನು ಮಾತಾಡಿದ್ಯಾ ಅಂತ ಹೇಳಿಬಿಟ್ಟು ತುಂಬ ಅವರು ಫೀಲ್ ಮಾಡ್ಕೊಂಡಿದ್ದಾರೆ. ಓಕೆ, ನೀವು ಅವರಿಗೆ ತುಂಬ ಗಿಫ್ಟ್ಗಳನ್ನು ಕೊಟ್ಟಿದ್ದೀರಾ. ಈ ಕ್ಷಣದಲ್ಲಿ ಅವರು ನಿಮ್ಮನ್ನು ತುಂಬ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಓಕೆ, ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ, ತುಂಬ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ದಿನ, ಪ್ರತಿಯೊಂದು ವ್ಯಾಲೆಂಟೈನ್ಸ್ ಡೇ ದಿನವೂ ನೀವು ಅಂದರೆ ಏನು ಹೇಳ್ಬೋದು, ಪ್ರತಿ ವ್ಯಾಲೆಂಟೈನ್ಸ್ ಡೇ ನೀವಿಬ್ಬರು ತುಂಬ ಮೀಟ್ ಆಗ್ತಾಯಿದ್ರಿ. ಓಕೆ, ಒಂದು ವರ್ಷವೂ ನೀವಿಬ್ಬರೂ ಮೀಟ್ ಆಗದೇ ಇರೋವಂಥ ವರ್ಷನೇ ಇಲ್ಲ ಅಂತ ಹೇಳ್ಬೋದು. ಸೊ ಈಗ ಈ ಒಂದು ವ್ಯಾಲೆಂಟೈನ್ಸ್ ಡೇ ನೀವು ನನ್ನ ಜೊತೆಗೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಏನು ಹೇಳ್ಬೋದು, ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಸೊ ನೀವು ಆ ಫೀಲ್ ಮಾಡ್ಕೊಳ್ತಿರ್ಬೋದು. ಪ್ರತಿ ವರ್ಷ ನಾವು ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ವಿ, ಈ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ನಂಗೆ ತುಂಬಾ ಫೀಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ತುಂಬ ಜನಕ್ಕೆ, ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಅವರ ಒಂದು ಪಾರ್ಟ್ನರ್ ಜೊತೆಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಬಟ್ ನನ್ನ ಒಂದು ಸಿಚುವೇಷನಲ್ಲಿ ನನ್ನ ಪಾರ್ಟ್ನರ್ ಜೊತೆ ನಾನು ಈ ಒಂದು ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಎಸ್, ಓಕೆ, ತುಂಬ ಲೋ ಎನರ್ಜಿ ಇದೆ, ತುಂಬ ಲೋ ಫೀಲ್ ಮಾಡ್ತಾ ಇದ್ದೀರಾ, ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ತುಂಬ ದಿನಗಳಾಗಿರ್ಬೋದು ನಿಮ್ಮ ಒಂದು ಪರ್ಸನ್ ಜೊತೆ ಇಲ್ಲಿ ಕೆಲವೊಬ್ಬರು ಮಾತಾಡ್ದೇನೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ತುಂಬ ಟ್ರೈ ಮಾಡ್ತಿದ್ದೀರಾ. ಬಟ್ ಇಲ್ಲಿ ಅವರು ಮೊಬೈಲ್ ಬ್ಲಾಕ್ ಮಾಡೋವಂಥದ್ದಾಗಿರ್ಬೋದು, ಸ್ವಿಚ್ ಆಫ್ ಮಾಡಿರೋವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ನಂಬರನ್ನ ಏನು ಹೇಳ್ಬೋದು, ಫೋನ್ ಮಾಡಿದರೂ ರಿಸೀವ್ ಮಾಡದೇ ಇರುವಂಥದ್ದು. ಓಕೆ, ಆ ಥರ ಆಗ್ತಿದೆ ಅಂತ ಅನ್ನಿಸ್ತಿದೆ. ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ಏನಾಗ್ತಾ ಇದೆ ಅವ್ರ ಲೈಫಲ್ಲಿ ಅಂತ ಹೇಳಿ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ಅಂತ ಅಂದರೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಅವ್ರು ನಿಮ್ಮ ಜೊತೆ ಮಾತಾಡ್ತಾನೂ ಇಲ್ಲ. ಸೊ ನಿಮಗಿಲ್ಲಿ ತುಂಬ ಟೆನ್ಷನ್ ಆಗ್ತಿದೆ, ಅವಳಿಗೆ ಏನಾಗಿರ್ಬೋದು ಅಥವಾ ಅವನಿಗೆ ಏನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತಿದೆ. ಇಲ್ಲಿ ತುಂಬ ಜನ ಕನಿಸ್ತಿರ್ಬೋದು ಯಾವ ಕಾರಣಕ್ಕೆ ನಾವು ಸಪ್ರೇಷನ್ ಆಗಿದ್ದೀವಿ, ಯಾವ ಕಾರಣಕ್ಕೆ ಅಂಥೇಳಿ. ಇಲ್ಲಿ ಸ್ವಲ್ಪ ಜನಕ್ಕೆ ಈಗೋ ತುಂಬ ಇದೆ. ಓಕೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಈಗೋ ಇದೆ, ತುಂಬ ಸಿಟ್ಟು, ಕೋಪ, ಶಾರ್ಪಾಗಿ ಮಾತಾಡುವಂಥದ್ದು, ಅಂದರೆ ಏನು ಹೇಳ್ಬೋದು, ಹರ್ಟ್ ಆಗುವಾಗೆ ತುಂಬ ಮಾತಾಡುವಂಥದ್ದು. ಓಕೆನಾ, ಆ ಒಂದು ನಿಮ್ಮ ಪರ್ಸನಿಗೂ ಅನ್ನಿಸ್ತಾ ಇರ್ಬೋದು, ಇತ್ತೀಚೆಗೆ ನನ್ನ ಪರ್ಸನ್ ತುಂಬ ಏನು ಹೇಳ್ಬೋದು, ಶಾರ್ಟ್ ಟೆಂಪರ್ ಆಗಿರ್ಬೋದು, ಅಥವಾ ತುಂಬ ಹರ್ಟ್ ಆಗುವಾಗೆ ಚುಚ್ಚಿ ಮಾತಾಡ್ತಾರೆ ನನಗೆ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಥವಾ ಆ ಥರ ಫೀಲಿಂಗ್ ನೀವು ಮಾಡ್ತಾ ಇರ್ಬೋದು. ಇಲ್ಲಿ ಬಿ ಲೆಟರ್ನವ್ರಿದ್ದೀರಾ, ಎಸ್ ಲೆಟರ್ನವ್ರಿದ್ದೀರಾ, ಪಿ ಲೆಟರ್ನವ್ರಿದ್ದೀರಾ, ಎಮ್, ಎನ್, ಎಲ್, ಕೆ, ವಿ, ಹೆಚ್. ಓಕೆ, ಎ ಲೆಟರ್ನವ್ರಿದ್ದೀರಾ, ಸಿ ಲೆಟರ್, ಡಿ ಲೆಟರ್, ಆರ್ ಲೆಟರ್, ಟಿ ಆ್ಯಂಡ್ ವೈ ಲೆಟರ್ನವ್ರಿದ್ದೀರಾ. ಓಕೆ, ನೀವಿಬ್ಬರು ರಿಲೇಶನ್ ತುಂಬಾ ಚೆನ್ನಾಗಿತ್ತು. ಬಟ್ ಆ ಒಂದು ಕೋಪ, ಆ ಶಾರ್ಪ್ ಆಗಿರೋ ಮಾತು, ಹಾಗೆ ಒಂದು ಆ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಇಲ್ಲಿ ಸಪ್ರೇಷನಲ್ಲಿ ಆಗಿದ್ದೀರಾ. ಬಟ್ ಎಷ್ಟೇ ನೀವು ಏನೇ ಸಪ್ರೇಷನಲ್ಲಿ ಆಗಿರ್ಬೋದು, ಬಟ್ ಅವರ ಒಂದು ಮನಸ್ಸಲ್ಲಿ ನೀವಿನ್ನೂ ಅಚ್ಚುಳಿಯದೆ ನೆನಪಾಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ನೀನು ನನ್ನಿಂದ ಎಷ್ಟೇ ದೂರ ಆಗಿರ್ಬೋದು, ಬಟ್ ನನ್ನ ನೆನಪಲ್ಲಿ ನೀನು ಯಾವಾಗಲೂ ಇರ್ತೀಯ, ನಿನ್ನನ್ನು ನಾನು ಯಾವತ್ತೂ ಮರೀಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವೊಬ್ಬರು ಹೇಳ್ತಿದ್ದಾರೆ ನೀನು ಮಾಡಿರೋಂಥ ಹರ್ಟ್ ಯಾವುದೇ ಕಾರಣಕ್ಕೂ ನಾನು ಮರೆಯಲ್ಲ ಅಂತ. ಓಕೆ, ನಿನ್ನ ಜೊತೆ ಕಳೆದಂಥ ಕ್ಷಣಗಳು ನನಗೆ ತುಂಬ ನೆನಪಾಗ್ತಾ ಇದೆ, ಅದು ತುಂಬ ಕಾಡ್ತಾ ಇದೆ. ಬಟ್ ಈ ಒಂದು ಸಿಚುವೇಷನಲ್ಲಿ ನೀನಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಒಂದು ಅಲೋನ್ ಫೀಲ್ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿ ವರ್ಷ ನಾವು ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ವಿ, ಬಟ್ ಈ ವರ್ಷ ಸೆಲೆಬ್ರೇಟ್ ಮಾಡಲಿಕ್ಕೆ ಆಗ್ತಿಲ್ಲ, ತುಂಬ ಫೀಲ್ ಆಗ್ತಿದೆ ನನಗೆ ಅಂಥೇಳಿ. ಓಕೆ,
ಪ್ರತಿ ವರ್ಷ ನನಗೆ ನೀನು ವ್ಯಾಲೆಂಟೈನ್ಸ್ ಡೇ ದಿನ ಗಿಫ್ಟ್ ಕೊಡ್ತಿದ್ದೆ ಅಥವಾ ಒಂದು ಚಾಕ್ಲೇಟ್ ಆದರೂ ತಂದು ಕೊಡ್ತಿದ್ದೆ. ಬಟ್ ಅದು ಈಗ ನನಗೆ ನಾಳೆ ಒಂದು ವ್ಯಾಲೆಂಟೈನ್ಸ್ ಡೇ ಇದೆ, ಬಟ್ ನನಗೆ ಗಿಫ್ಟ್ ತಂದು ಕೊಡುವವರು ಅಥವಾ ನನ್ನನ್ನು ಪ್ರೀತಿಯಿಂದ ಮಾತಾಡಿಸೋರು ಯಾರೂ ಇಲ್ಲ. ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ವೃಷಭ ರಾಶಿಯವರು ಇರ್ಬೋದು, ಕರ್ಕ ರಾಶಿಯವರು ಇರ್ಬೋದು, ಆ್ಯಂಡ್ ಧನು ರಾಶಿಯವರು, ಮಕರ ರಾಶಿ, ಮೇಷ ರಾಶಿ, ಮೀನ ರಾಶಿಯವರು ಇರ್ಬೋದು. ಓಕೆ, ನನ್ನಿಂದ ನಿನಗೆ ಸಪ್ರೇಷನಲ್ಲಿ ಆಗಿ ನನ್ನಿಂದ ದೂರ ಇರಲಿಕ್ಕೆ ನಿನಗೆ ಹೇಗೆ ಮನಸ್ಸು ಬರ್ತಾ ಇದೆ, ಹೇಗಿದೆಯಾ, ನನ್ನ ಜೊತೆ ಮಾತಾಡಿದೆ ನೀನು ಹೇಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ತುಂಬ ನೀನು ಯಾವಾಗಲೂ ಹೇಳ್ತಿದ್ದೀನಿ ನಿನ್ನ ಜೊತೆ ಮಾತಾಡದಿದ್ರೆ ನನಗೆ ಸಮಾಧಾನ ಅನ್ನೋದೇ ಇಲ್ಲ ಅಂತೇಳಿ. ಬಟ್ ಈಗ ನೀನು ಹೇಗೆ ನನ್ನನ್ನು ಬಿಟ್ಟು ನೀನು ಇದೆಯಾ ಅಂತ ಹೇಳ್ಬಿಟ್ಟು ಅವರಿಗೊಂದು ಪ್ರಶ್ನಾರ್ಥಕ ಒಂದು ಆಗ್ತಾ ಇದೆ ಅಂತ ಹೇಳ್ಬೋದು. ಓಕೆನಾ? ಓಕೆ, ಎಸ್ ನೋಡಿ, ಆ ಫ್ಲೇಮ್ ಇನ್ನೂ ಇದೆ. ಬಟ್ ಏನೇ ಆದ್ರೂ ನಿಮ್ಮನ್ನು ಅವ್ರು ಬಿಟ್ಕೊಡೋಕ್ಕೆ ಮನಸ್ಸಿಲ್ಲ. ಆ ಫ್ಲೇಮ್ ನೋಡಿ ಇನ್ನೂ ಆರ್ತಾ ಇಲ್ಲ ಅಲ್ವಾ? ಬಟ್ ಏನೇ ಆದರೂ ನನಗೆ ನಿನ್ನನ್ನು ಬಿಟ್ಕೊಡ್ಲಿಕ್ಕೆ ಚಾನ್ಸ್ ಇಲ್ಲ. ನನಗೆ ನೀನು ಬೇಕು, ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತೀನಿ. ಎಷ್ಟು ಕಷ್ಟ ಆದರೂ ನಾನು ವೆಯ್ಟ್ ಮಾಡ್ತೀನಿ. ಲಾಸ್ಟ್ ಮೂಮೆಂಟ್ವರೆಗೂ ನೀನು ವಾಪಸ್ ಬರೋ ತನಕ ನಾನು ನಿನ್ನನ್ನು ವೆಯ್ಟ್ ಮಾಡ್ತೀನಿ ಅಂತೇಳಿ ತುಂಬ ಎನರ್ಜಿ ಇದೆ. ಸ್ಟ್ರಾಂಗ್ ಆಗಿದ್ದೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಬಟ್ ಎಸ್ ನೋಡಿ, ಇಷ್ಟೊತ್ತಾದರೂ ಆ ಫ್ಲೇಮ್ ಇದೇ ಆಗ್ತಾಯಿಲ್ಲ. ಎಸ್, ತುಂಬಾ ಸ್ಟ್ರಾಂಗ್ ಇದೆ ನಿಮ್ಮ ರಿಲೇಷನ್ಶಿಪ್. ಯಾವುದೇ ಸಿಚುವೇಷನಲ್ಲಾದರೂ ಅದನ್ನು ಫೇಸ್ ಮಾಡೋವಂಥ ಕೆಪಾಸಿಟಿ ಇಬ್ಬರಿಗೂ ಇದೆ. ಓಕೆ, ಓಕೆ, ಲಾಸ್ಟ್ ಮೂಮೆಂಟ್ವರೆಗೂ ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತೀನಿ ಅನ್ನೋ ಎನರ್ಜಿ ಇಲ್ಲಿ ತುಂಬ ಸಿಗ್ತಿದೆ ನನಗೆ. ಓಕೆ, ಪ್ರತಿ ಕ್ಷಣ ನಾನು ನಿನ್ನ ನೆನಪಲ್ಲೇ ಕಾಯ್ತಾ ಇದ್ದೀನಿ, ನಿನ್ನ ನೆನಪಲ್ಲೇ ನಾನು ಈ ಜೀವನವನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಓಕೆ, ಎಷ್ಟು ದಿನ ಬೇಕಿದ್ರೂ ವೆಯ್ಟ್ ಮಾಡಲಿಕ್ಕೆ ನಾನು ತಯಾರಿದ್ದೀನಿ. ಬಟ್ ನೀನು ನನ್ನ ಲೈಫಲ್ಲಿ ಬಂದೇ ಬರ್ತೀಯ ಅನ್ನೋ ಒಂದು ಹೋಪ್ ನನಗಿದೆ. ಡೆಫಿನೆಟ್ಲಿ ನೀನು ನನ್ನ ಲೈಫಲ್ಲಿ ಬರ್ತೀಯಾ ಅಂತೇಳಿ ನನಗೆ ಆ ಒಂದು ನಂಬಿಕೆ ನಿನ್ನ ಮೇಲೆ ಇಟ್ಕೊಂಡಿದ್ದೀನಿ ಅಂತೇಳಿ ಇಲ್ಲಿ ತುಂಬ ಜನ ಆ ಒಂದು ಫೀಲ್ ಮಾಡ್ತಾ ಇದ್ದೀರಾ. ಹಾಗೆ ಇಲ್ಲಿ ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ ಇರ್ಬೋದು, ಡೇಟ್ ಆಫ್ ಮಂತ್ ಆಗಿರ್ಬೋದು, 11, 14, 8 and 24 and 5, 15 and ಎಸ್, ಓಕೆ, ಆ ಒಂದು ಎನರ್ಜಿ ಇದೆ. ಓಕೆನಾ? ಬಟ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಈ ಒಂದು ವ್ಯಾಲೆಂಟೈನ್ಸ್ ಡೇಗೆ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಅಲೋನ್ ಫೀಲ್ ಮಾಡ್ತಿದ್ದಾರೆ. ಆ ಒಂದು ಎನರ್ಜಿ ನನಗಿಲ್ಲಿ ತುಂಬ ಸಿಗ್ತಾ ಇದೆ. ಸೊ ಹಾಗಾಗಿ ನಾನು ರಿಪೀಟ್ ಅದನ್ನೇ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ಆ ಎನರ್ಜಿ ತುಂಬ ಸಿಗ್ತಿರೋದ್ರಿಂದ. ಸೊ ಎಸ್, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.